ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವಿವತ್ತು ಹೇಳಿಕೊಟ್ಟಿರೋದು ಕುಕ್ಕೆ ಸುಬ್ರಹ್ಮಣ್ಯಂ ದೇವಾಲಯದ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪರ್ವತ ಮಾಲೆಗಳ ನಡುವೆ ಹಕ್ಕಿಯ ಗುಟ್ಟಿನಂತೆ ಸ್ಥಿತವಾಗಿರುವ ಪ್ರಖ್ಯಾತ ಕ್ಷೇತ್ರವಾಗಿದೆ. ಇದು ಹಿಂದೂ ಧರ್ಮದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದ್ದು, ವಿಶೇಷವಾಗಿ ನಾಗರ ಹಾವುಗಳಿಗೆ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳಿಗೆ ಹೆಸರುವಾಸಿಯಾಗಿದೆ. ಇತಿಹಾಸ. ಕುಕ್ಕೆ ಸುಬ್ರಹ್ಮಣ್ಯದ ಇತಿಹಾಸ ಪುರಾತನವಾಗಿದೆ. ಮಹಾಭಾರತ ಕಾಲದಿಂದಲೂ ಈ ಸ್ಥಳ ಪೂಜಿತವಾಗಿದೆ ಎಂದು ಜನರು ನಂಬುತ್ತಾರೆ. ಪೌರಾಣಿಕ ಕಥೆಗಳ ಪ್ರಕಾರ ಭಗವಾನ್ ಸುಬ್ರಹ್ಮಣ್ಯನು ತಾರಕಾಸುರನನ್ನು ವಧಿಸಿ ನಾಗದೇವತೆಗಳನ್ನು ಈ ಸ್ಥಳದಲ್ಲಿ ಆಶೀರ್ವದಿಸುತ್ತಾನೆ. ಇದರಿಂದಾಗಿ ಇದು ನಾಗದೇವತೆಯ ಶ್ರೇಷ್ಠ ಕ್ಷೇತ್ರವೆಂದು ಪರಿಗಣಿತವಾಗಿದೆ. ಪುರಾಣೋಕ್ತ ಮಹತ್ವ. ಕಥೆಗಳ ಪ್ರಕಾರ ವಾಸುಕಿಯ ಹೆಸರು ನಾಗ ಮತ್ತು ನಾಗಾರಾಧನೆಯನ್ನು ಸ್ವೀಕರಿಸಿ ಭಗವಾನ್ ಸುಬ್ರಹ್ಮಣ್ಯನು ಆಶ್ರಯ ಪಡೆದ ಸ್ಥಳವಿದು. ಶೇಷನಾಗನ ಸೇವೆಯು ಈ ಕ್ಷೇತ್ರದ ಪ್ರಮುಖ ಆಚರಣೆಯಾಗಿದ್ದು, ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಇದನ್ನು ಪೂಜಿಸುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ನಾಗದ್ವೇಷ ಪರಿಹಾರಕ್ಕೆ ಪ್ರಮುಖ ತಾಣವೆಂದು ಪರಿಗಣಿಸಲಾಗುತ್ತದೆ. ದೇವಾಲಯದ ವೈಶಿಷ್ಟ್ಯತೆಗಳು. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಸುಂದರ ಪರ್ವತಗಳಿಂದ ಆವೃತವಾಗಿದೆ. ಇದು ದೇವಾಲಯ ಮಾತ್ರವಲ್ಲ, ಪ್ರಕೃತಿಯ ಮಡಿಲಲ್ಲಿ ಆರಾಧನೆಯ ಅನುಭವವನ್ನು ನೀಡುವ ತೀರ್ಥಕ್ಷೇತ್ರವೂ ಆಗಿದೆ. ಇತರ ದೇವಾಲಯಗಳಲ್ಲಿ ಹೋಲಿಸಿದರೆ ಇಲ್ಲಿ ನಾಗದೇವರ ಆರಾಧನೆ ವಿಶೇಷ ಮಹತ್ವ ಹೊಂದಿದೆ. ಇಲ್ಲಿನ ಪ್ರಮುಖ ಸೇವೆಗಳಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಮತ್ತು ನಾಗ ಪ್ರಾರ್ಥನೆ ಮುಖ್ಯವಾದವು. ಪೂಜೆ ಮತ್ತು ಸೇವೆಗಳು. ಭಕ್ತರಿಗಾಗಿ ಇಲ್ಲಿಯ ಪ್ರಮುಖ ಪೂಜೆಗಳಲ್ಲಿ ನಿತ್ಯ ಅಭಿಷೇಕ, ಪಾಲ್ಕಿ ಉತ್ಸವ, ತಪ್ತಮಂಜನ ಸೇವೆ, ಸರ್ಪ ಸಂಸ್ಕಾರ ಮುಂತಾದವು ಪ್ರಚಲಿತ. ವಿಶೇಷವಾಗಿ ಸರ್ಪ ಸಂಸ್ಕಾರ ಸೇವೆ ನಾಗದ್ವೇಷ ನಿವಾರಣೆಗಾಗಿ ಅತ್ಯಂತ ಪರಿಣಾಮಕಾರಿ ಎಂದು ಜನರು ನಂಬುತ್ತಾರೆ. ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಇಲ್ಲಿ ಬಂದು ಈ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಾರೆ. ಪ್ರವಾಸ ಮತ್ತು ಭಕ್ತರು. ಕೋಲ್ಕತ್ತಾದಿಂದ ಕೇರಳದವರೆಗಿನ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಪ್ರವಾಸಿಗರು ಸೌಂದರ್ಯವನ್ನು ಕಂಡು ಆಕರ್ಷಿತರಾಗುತ್ತಾರೆ. ಈ ಸ್ಥಳಕ್ಕೆ ತಲುಪಲು ರೈಲು, ಬಸ್, ರಸ್ತೆ ಮಾರ್ಗಗಳು ಸೌಲಭ್ಯಗಳು ಲಭ್ಯವಿದೆ. ಸಮೀಪದ ಸುಂದರ ಸ್ಥಳಗಳಲ್ಲಿ ಧರ್ಮಸ್ಥಳ, ಶೃಂಗೇರಿ, ಮಂಗಳೂರು ಮುಂತಾದ ಪ್ರಮುಖ ಪ್ರವಾಸಿ ಸ್ಥಾನಗಳಾಗಿವೆ.
ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಪ್ರಾಚೀನ ಹಾಗೂ ಪವಿತ್ರ ತೀರ್ಥಕ್ಷೇತ್ರವಾಗಿದ್ದು ನಾಗದ್ವೇಷ ಪರಿಹಾರ, ಸುಂದರ ಪರಿಸರ, ಶಾಂತಿ ನೀಡುವ ತಾಣವಾಗಿ ಭಕ್ತರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡುತ್ತದೆ. ಈ ಸ್ಥಳದ ಮಹತ್ವ ಜನಮಾನಸದಲ್ಲಿ ಸದಾ ನೆನಪಾಗಿ ಉಳಿಯುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.